ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಮಕೂರಿನಲ್ಲಿ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಜಾಬ್ ರೋಲ್ ಬಂದು ಅಥವಾ ಜಾಬ್ ಡೆಸಿಗ್ನೇಷನ್ ಬಂದು ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್. ಇದು TVS ಎಲೆಕ್ಟ್ರಾನಿಕ್ಸ್ ಕಂಪ್ನಿನಲ್ಲಿ ನೀವು ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಸ್ಕಿಲ್ಸ್ನ ಕೇಳಿದ್ದಾರೆ. ಕಸ್ಟಮರ್ ಸರ್ವಿಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಸಾಕು. ಎಜುಕೇಷನ್ ಬಂದು ಇಲ್ಲಿ ನಿಮಗೆ 12th ಪಾಸ್ ಆಗಿರಬೇಕು, ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಗೊತ್ತಿರಬೇಕು. ಮಂತ್ಲಿ ಪೇ ಬಂದು ನಿಮಗೆ 13,000 to 15,000 ಇರುತ್ತೆ. ಒನ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಕೂಡ ಇಂಕ್ರಿಮೆಂಟು ಅಥವಾ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ. ಜಾಬ್ ಟೈಪು ಫುಲ್ ಟೈಮ್ ಆಗಿರುತ್ತೆ. ಶಿಫ್ಟು ಬಂದು ಮಾರ್ನಿಂಗ್ ಡೇ ಶಿಫ್ಟೇ ಇರುತ್ತೆ. ನಾನು ಈಗಾಗಲೇ ಹೇಳಿದೆ, ನಾನು ತುಮಕೂರಿನಲ್ಲಿರೋಂಥ ಜಾಬ್ ಅಪ್ಡೇಟ್ಸ್ನ ತರ್ತಾ ಇದ್ದೀನಿ ಅಂತ. ಸೊ ಬೆನಿಫಿಟ್ಸು ನಿಮಗಿಲ್ಲಿ ಈ ಒಂದು ಕಂಪ್ನಿಗೆ ನೀವು ಜಾಯಿನ್ ಆದರೆ ಫುಡ್ ಪ್ರೊವೈಡ್ ಮಾಡ್ತಾರೆ ಮತ್ತು ಹೆಲ್ತ್ ಇನ್ಸೂರೆನ್ಸ್ ಕೂಡ ಇರುತ್ತೆ. ಜಾಬ್ ಟೈಟಲ್ ಬಂದು ನಿಮಗೆ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಅಂದರೆ ವಾಯ್ಸ್ ಪ್ರೊಸೆಸಿಂಗ್ ಇರುತ್ತೆ. ಸೊ ಕಾಲ್ಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಕಂಪ್ನಿ ನೇಮ್ ಬಂದು TVS ಎಲೆಕ್ಟ್ರಾನಿಕ್ಸ್. ಲೊಕೇಶನ್ನು ನಿಯರ್ ಹಿರೇಹಳ್ಳಿ, ತುಮಕೂರು. ಇಲ್ಲಿ ನೀವು TVS ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ಬೋದು, TVS ಎಲೆಕ್ಟ್ರಾನಿಕ್ಸ್ ಈಸ್ ಎ ಲೀಡಿಂಗ್ ಪ್ರೊವೈಡರ್ ಆಫ್ ದ ಟೆಕ್ನಾಲಜಿ ಸೊಲ್ಯೂಷನ್ಸ್. ಇದನ್ನು ನೀವು ಇಲ್ಲಿ ಓದ್ಕೋಬೋದು. ಸೊ ನೀವಿಲ್ಲಿ ಪೊಸಿಷನ್ ಓವರ್ವ್ಯೂ, ನೀವು ಇಲ್ಲಿ ಏನು ಮಾಡ್ತೀರಾ ಏನು ಅಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ವಿ ಆರ್ ಸೀಕಿಂಗ್ ಎ ಡೆಡಿಕೇಟೆಡ್ ಆ್ಯಂಡ್ ಕಸ್ಟಮರ್ ಫೋಕಸ್ಡ್ ಇಂಡಿವಿಜುವಲ್ ಟು ಜಾಯಿನ್ ಅವರ್ ಟೀಮ್ ಆ್ಯಸ್ ಎ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಇನ್ ದ ವಾಯ್ಸ್ ಪ್ರೊಸೆಸ್. The ideal candidate will be responsible for providing the exceptional assistance to our customers resolve. ಇಲ್ಲೇನೂ ಇಲ್ಲ. ಸೊ ಅವರ ಕಸ್ಟಮರ್ಸಿಗೆ ನೀವು ಅವ್ರದ್ದು ಕ್ವೆರಿ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕು ಥ್ರೂ ಫೋನ್ ಕಾಲ್ ಅಥವಾ ಫೋನ್ ಕಾಲಲ್ಲೇ ಇರುತ್ತೆ. ಸೊ ಹ್ಯಾಂಡಲ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಸ್ಟಮರ್ ಕಾಲ್ಸ್ ಇನ್ ಎ ಪ್ರೊಫೆಷನಲ್ ಮ್ಯಾನರ್ ಆಗಿ ನೀವು ಕಸ್ಟಮರ್ ಕ್ವೆರೀಸ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ಓದ್ಕೋಬೋದು ಏನೇನು ಅಂತ. ಡಾಕ್ಯುಮೆಂಟೇಷನ್ ಕೂಡ ನೀವು ಮಾಡಬೇಕಾಗತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಂಡ್ ಸ್ಕಿಲ್ಸ್ ಅಂತ ಕೇಳ್ತಾ ಇದ್ದಾರೆ. ಎಜುಕೇಷನ್ ಇಲ್ಲಿ ಹೈಸ್ಕೂಲ್ ಡಿಪ್ಲೊಮೊ ಆರ್ ಈಕ್ವಲೆಂಟ್ ಅಡಿಷ್ನಲ್ ಎಜುಕೇಷನ್ ಇನ್ ಕಸ್ಟಮರ್ ಸರ್ವಿಸ್ ಆರ್ ರಿಲೇಟೆಡ್ ಫೀಲ್ಡ್ ಇಸ್ ಎ ಪ್ಲಸ್. ಜಸ್ಟ್ 12th ಪಾಸ್ ಆಗಿದ್ರು ಅಪ್ಲೈ ಮಾಡ್ಬೋದು ಡಿಪ್ಲೊಮೊ. ಮತ್ತು ಇಲ್ಲಿ ಕಸ್ಟಮರ್ ಸರ್ವಿಸ್ ಆರ್ ರಿಲೇಟೆಡ್ ಫೀಲ್ಡಲ್ಲಿ ಎಜುಕೇಷನ್ ಇದ್ದರೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೆನ್ಷನ್ ಮಾಡಿರೋಂಥ ಲ್ಯಾಂಗ್ವೇಜಸಲ್ಲಿ ನೀವು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಐ ಹೋಪ್ ನಮ್ಮ ವೀಡಿಯೋಸ್ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಸೊ ಈ ಒಂದು ಕಂಪ್ನಿನಲ್ಲಿ ನಿಮಗೆ ಬೆನಿಫಿಟ್ಸ್ ಏನು ಸಿಗ್ತಾ ಇದೆ ಅಂದರೆ ಫುಡ್ ಪ್ರೊವೈಡ್ ಮಾಡ್ತಾರೆ ಮತ್ತು ಹೆಲ್ತ್ ಇನ್ಸೂರೆನ್ಸ್ನ ಕೊಡ್ತಾರೆ. ಸೊ ನಿಮ್ಗೆ ಗೊತ್ತಿದೆ. ಸೊ ವರ್ಕ್ ಲೊಕೇಶನ್ ಅಂತ ಹೇಳಿ ಇನ್ ಪರ್ಸನ್ ಅಂತ ಹೇಳಿದ್ದಾರೆ. ಸೊ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಿ. ಸೊ ನಿಮ್ಮ ಒಂದು ರೆಸ್ಯೂಮ್ ಏನಾದರೂ ಸೆಲೆಕ್ಟ್ ಆಯಿತು ಅಂತ ಅಂದರೆ ಸೊ ಕಂಪ್ನಿ ಕಡೆಯಿಂದ HR ನಿಮಗೆ ಕಾಲ್ ಮಾಡ್ತಾರೆ. ಸೊ ಈಗ ನೀವು ಒಂದಿನದಲ್ಲಿ ಸುಮಾರು ಜಾಬ್ಗೆ ಅಪ್ಲೈ ಮಾಡಿರ್ತೀರ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಒಂದು ನೋಟ್ಬುಕ್ ಅಥವಾ ಒಂದು ಡೈರಿನ ಮೇಂಟೈನ್ ಮಾಡಿ, ಈ ದಿನ ನಾನು ಯಾವ್ಯಾವ ಜಾಬ್ಗೆ ಅಪ್ಲೈ ಮಾಡಿದೆ, ಯಾವೊಂದು ಜಾಬ್ ರೋಲು, ಜಾಬ್ ಟೈಟಲ್ ಏನು ಅನ್ನೋದೆಲ್ಲದೂ ಕೂಡ ಮೆನ್ಷನ್ ಮಾಡಿ. ಯಾಕಂತಂದರೆ ನಿಮಗೆ ಕಾಲ್ಸ್ ಬಂದಾಗ ಯಾವೊಂದು ಡೆಸಿಗ್ನೇಷನ್ ಯಾವೊಂದು ರೋಲ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂದಾಗ ನಿಮಗೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಅವರು HR ನಿಮ್ಮನ್ನು ರಿಜೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಎಲ್ಲದನ್ನು ಕೂಡ ಒಂದು ಡೈರಿನ ಮೇಂಟೈನ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಯಾರಿಗೆ ಜಾಬ್ ಅವಶ್ಯಕತೆ ತುಂಬ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.